ವಿಧಾನಸೌಧದಲ್ಲಿ ಜೆಡಿಎಸ್ ನಾಯಕರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಯೋಗೇಶ್ವರ ಆಪರೇಷನ್ ಹೇಳಿಕೆ ಬೆನ್ನಲ್ಲೇ ಅಲರ್ಟ್ ಆಗಲಾಗಿದೆ. ಶಾಸಕರ ಜೊತೆ ಸೇರಿ ಸುದ್ದಿಗೋಷ್ಠಿ, ಶಕ್ತಿ ಪ್ರದರ್ಶನ ಎಲ್ಲವೂ ಕೂಡ ನಡೀತಾ ಇದೆ. ವಿಧಾನಸೌಧದಲ್ಲಿ ಜೆಡಿಎಸ್ ನಾಯಕರು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ. ಯೋಗೇಶ್ವರ ಆಪರೇಷನ್ ಹೇಳಿಕೆ ಬೆನ್ನಲ್ಲೇ ಜೆಡಿಎಸ್ ಅಲರ್ಟ್ ಆಗಿದೆ. ಶಾಸಕರ ಜೊತೆ ಸೇರಿ ಸುದ್ದಿಗೋಷ್ಠಿ, ಶಕ್ತಿ ಪ್ರದರ್ಶನ ಎಲ್ಲದಕ್ಕೂ ಕೂಡ ಮುಂದಾಗೋದಕ್ಕೆ ಯೋಚನೆ ನಡೀತಾ ಇದೆ. ವಿಧಾನಸೌಧದಲ್ಲಿ ಜೆಡಿಎಸ್ ನಾಯಕರ ಸುದ್ದಿಗೋಷ್ಠಿ, ಶಾಸಕರ ಜೊತೆ ಸುದ್ದಿಗೋಷ್ಠಿಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಶಕ್ತಿ ಪ್ರದರ್ಶನಕ್ಕೂ ಕೂಡ ಜೆಡಿಎಸ್ ಮುಂದಾಗಿದೆ. ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಮಾಡ್ತಕ್ಕಂಥದಕ್ಕೆ ನಾವು ಸರ್ಕಾರವನ್ನ ಎಚ್ಚರಿಕೆಯನ್ನು ಖಂಡಿತ ಮಾಡ್ತೀವಿ. ಈ ಒಂದು ಯೋಗೇಶ್ವರ್ ಅವರ ಹೇಳಿಕೆ ವಿರುದ್ಧ ಇವತ್ತು ಕಾಂಗ್ರೆಸ್ನವ್ರಿಗೆ ಎಚ್ಚರಿಕೆ ಇರಲಿ. ದಯಮಾಡಿ ನಿಮ್ಮ ಪಕ್ಷದಲ್ಲೇ ಒಡಕನ್ನು ಉಂಟು ಮಾಡೋಂಥ ವ್ಯಕ್ತಿ ಇವರಾಗಿರ್ತಾರೆ. ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಬೇಕು ಅಂತ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಒಕ್ಕಲಿಗ ನಾಯಕತ್ವದ ಬಗ್ಗೆ ಮಾತಾಡ್ತಾರೆ ಯೋಗೇಶ್ವರ್ ಇವರು ಡಿಕೆಶಿ ನಾಯಕತ್ವ ವಹಿಸಬೇಕು ಅನ್ನೋ ವಿಚಾರ ಜನ ಸಮಾಜದವ್ರು ಯಾರನ್ನ ಮೆಚ್ಚುತ್ತಾರೋ ಅವ್ರ ನಾಯಕರಾಗಿರ್ತಾರೆ. ಬನ್ನಿ ಸರ್, ಈಗ ಯಾವುದೇ ಜನಾಂಗದಲ್ಲಾಗ್ಬೋದು, ಆ ಜನಾಂಗವನ್ನು ಮೆಚ್ಚಿ ಅವ್ರನ್ನ ಹಿಂಬಾಲಿಸೋದಂಥ ವ್ಯಕ್ತಿಗಳೇನಿರ್ತಾರೆ ಅವ್ರನ್ನ ಖಂಡಿತ ಅವ್ರಿಗೆಲ್ಲರಿಗೂ ಕೂಡ ನ್ಯಾಯ ಕೊಡಿಸ್ತಕ್ಕಂಥವ್ರಿಗೆ ಆ ಜನಾಂಗದವರು ಅವ್ರನ್ನ ನಾಯಕರಂತ ಒಪ್ಕೊಳ್ಳೋದು ನಾವೆಲ್ಲ ಹಿಂದಿಂದನೂ ಕೂಡ ನೋಡಿರ್ತಕ್ಕಂಥದ್ದು. ಈಗಾಗಲೇ ದೇವೇಗೌಡರನ್ನ ಖಂಡಿತ ಅವ್ರನ್ನ ಒಂದು ಒಳ್ಳೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಅವರ ಒಂದು ಈ ವಯಸ್ಸಿನಲ್ಲೂ ಕೂಡ 93ನೇ ವಯಸ್ಸಿನಲ್ಲೂ ಕೂಡ ಎಲ್ಲ ಸಮಾಜನೂ ಕೂಡ ಒಟ್ಟಿಗೆ ತೊಗೊಂಡೋಗುವಂಥದ್ದನ್ನ ನೋಡಿದಾಗ ಖಂಡಿತ ಅವ್ರ ಬಗ್ಗೆ ಅಪಾರವಾದ ಗೌರವ ಎಲ್ಲ ಸಮಾಜಕ್ಕೂ ಕೂಡ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಚ್ ಡಿ ದೇವೇಗೌಡರು ರಾಜಕೀಯದಿಂದ ನಿವೃತ್ತಿ ಆಗಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ. ಏನಕ್ಕಂತೆ ಏನು ಕಾರಣ ಏನು? ಕಾರಣ ಈಗ ಅಂದ್ರೆ ಮೊಮ್ಮಗನ್ನೇ ಗೆಲ್ಸ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ಒಂದು ದೇವೇಗೌಡರ ಕುಟುಂಬ ನೀವು ಹಿಂದಿಂದನೂ ನೋಡಿದಿರಿ. ನಮ್ಮ ಜನತಾದಳನ ನೀವು ಮೊದಲಿಂದನೂ ಕೂಡ ನೋಡಿದಿರಿ. ಸೋಲ್ಗೂ ಎದರಲ್ಲ, ಗೆಲುವು ಏನು ನಾವು ಹಿಗ್ಗಲ್ಲ. ಎರಡನ್ನೂ ಕೂಡ ಸಮಾನವಾಗಿ ತಗೊಳ್ಳೋವಂಥ ಪಕ್ಷ ಯಾವ್ದಾರು ಇದ್ರೆ ಅದು ಜನತಾದಳ. ಇವತ್ತು ದೇವೇಗೌಡರು ಏನಾದ್ರು ಕೂಡ ಅವ್ರು ಸೋತ 6ನೇ ದಿವಸನೇ ಕೂಡ ಎಲ್ಲ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಕ್ಕಂಥದ್ದು, ಇದೆಲ್ಲದರಿಂದ ನಾವೇನು ಇದಕ್ಕೆ ಜರಿತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಇವತ್ತು ಕೂಡ ಮೊಮ್ಮಗ ಮೊನ್ನೆ ಸೋತರು ಕೂಡ 6ನೇ ದಿವಸನೇ ಕೂಡ ರಾಮಾನುಜಮ್ ಇದಕ್ಕೆ ಹೋಗಿ ಮಾತಾಡಿ ಮತ್ತೆ ಸದನಕ್ಕೆ ಹೋದಂಥದ್ದು ಇದೆಲ್ಲ ನೋಡಿದಾಗ ಖಂಡಿತ ಇವತ್ತು ದೇವೇಗೌಡರು ಅವ್ರ ಮೊಮ್ಮಗನ ವಿಚಾರ ಅಂತಲ್ಲ, ಯಾರೇ ಅಭ್ಯರ್ಥಿಯಾಗಲಿ ಅವ್ರ ಪರವಾಗಿ ನಿಂತು ಪಣ ತೊಟ್ಟು ಇವತ್ತು ಗೆಲ್ಲಿಸ್ಕೊಳ್ಳೋಕ್ಕೆ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ದೇವೇಗೌಡರು ಯಾವತ್ತಿದ್ರೂ ಕೂಡ ಅವರು ಬದ್ಧವಾಗಿ ನಿಲ್ತಕ್ಕಂಥದ್ದನ್ನ ನಾವು ಮೊದಲಿಂದನೂ ಕೂಡ ನೋಡಿದ್ದೇವೆ, ಮುಂದೆನೂ ಕೂಡ ಇರ್ತಾರೆ. ಅವರು ಇವತ್ತು ಏನು ನಿವೃತ್ತಿ ಆಗಬೇಕು ಅಂತ ಯೋಗೇಶ್ವರ್ ಹೇಳ್ತಾರೆ. ಖಂಡಿತ ಇವ್ರು ಯಾರು ಹೇಳೋಕ್ಕೆ, ಈ ಮನುಷ್ಯನಿಗೆ ಏನು ಹಕ್ಕಿದೆ ಹೇಳಲಿಕ್ಕೆ, ದೇವೇಗೌಡರ ಬಗ್ಗೆ ಮಾತಾಡೋಕ್ಕೆ ಇವನಿಗೆ ನೈತಿಕತೆ ಏನಿದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಹಿಂದೆ ಇನ್ನು 1.5 ವರ್ಷದಿಂದ ಏನು ನಡೀತಾ ಇತ್ತು ಅಂತಂದರೆ, ನಮ್ಮಲ್ಲಿ BJP JDS ಒಂದಾದಂಥ ಸಂದರ್ಭದಲ್ಲಿ 30 ಜನ ಕಾಂಗ್ರೆಸ್ನವ್ರನ್ನ ಕರ್ಕೊಂಬರ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ಈತ ಇದ್ರ ಬಗ್ಗೆ ಎಲ್ಲ ಮಾತಾಡಲಿಕ್ಕೆ ಎಷ್ಟು ನೈತಿಕತೆ ಇದೆ ಅಂತ ಕೇಳಲಿಕ್ಕೆ ಬಯಸ್ತೇನೆ. ಖಂಡಿತ ಆಗಲ್ಲ, ಏನು ಇದೆಲ್ಲ ವ್ಯತ್ಯಾಸ ಆಗಲ್ಲ. ಇವತ್ತು ನೋಡ್ತಾ ಇದ್ದೀವಿ ಇವೆಲ್ಲ ಏನಾಗ್ತದೆ, ರಾಜ್ಯ ಸರ್ಕಾರ ಯಾವುದಿರ್ತದೆ ಮುಂದೆ ಒಳ್ಳೆ ರೀತಿಯಲ್ಲಿ ಹೋಗ್ಬೋದು ಅಂತಕ್ಕಂಥ ದೃಷ್ಟಿನಲ್ಲಿ ಜನಸಾಮಾನ್ಯರು ಈ ಥರ ತೀರ್ಮಾನಗಳು ತಗೊಂಡಿರ್ತಾರೆ. ಅದಕ್ಕೆ ಖಂಡಿತ ಇವತ್ತು ನಮ್ಮ ಪಕ್ಷಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಉಪಚುನಾವಣೆ ಫಲಿತಾಂಶ ಸ್ಥಳೀಯ ಚುನಾವಣೆ ದಿಕ್ಸೂಚಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ನೋಡ್ತಾ ಇದ್ದೀವಿ, ಇಡೀ 1.5 ವರ್ಷದಲ್ಲಿ ಯಾವುದೇ ಒಂದು ಅನುದಾನಗಳನ್ನ ಕೂಡ ಇವತ್ತು ಇವ್ರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ. ಒಂದು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಮಾಡಲಿಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಇಷ್ಟು 1.5 ವರ್ಷ ಆದರೂ ಕೂಡ ಇವತ್ತು ಎಲ್ಲಿಂದ ಇವ್ರು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇದೆ? ಖಂಡಿತ ಜನ ಇವ್ರ ಬಗ್ಗೆ ಬೇಸತ್ತಿರ್ತಕ್ಕಂಥದ್ದು ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತೇವೆ. ಒಂದು ರೀತಿಯಲ್ಲೂ ಕೂಡ ಅನುದಾನಕ್ಕೆ ಎಲ್ಲೂ ಯಾವುದೇ ಇಲಾಖೆನಲ್ಲೂ ಕೂಡ ಅನುದಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಒಂದು ಉದಾಹರಣೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ನಮ್ಮ ಜಿಲ್ಲೆದು ಮೊನ್ನೆ ಇದು SCPTSPನಲ್ಲಿ ಆರಾಧನಾ ಯೋಜನೆಯಲ್ಲಿ ಅನುದಾನ ಕೊಡ್ತಾರೆ. 13,500 ರೂಪಾಯಿ ಕೊಡ್ತಾರೆ ಒಂದೊಂದು ತಾಲೂಕಿಗೆ ಅನುದಾನ. ಯಾವುದಾದ್ರು ಕಾಲದಲ್ಲಿ ನಾವು ನೋಡಿದೀವ? ಆರಾಧನಾ ಇಲಾಖೆ ಕಾನ್ಸ್ಟಿಟ್ಯೂನ್ಸಿ ಕೊಡತಕ್ಕಂಥ ಅನುದಾನದಲ್ಲಿ 13,500 ರೂಪಾಯಿ ಒಂದೊಂದು